ಏಜ್ ಈಸ್ ಆನ್ ದ ರಾಂಗ್ ಸೈಡ್. ವಯಸ್ಸು ಅಷ್ಟೇ. ಮೊಮ್ಮಗಳ? ಇಲ್ಲ, ಮಗಳು. ಸಾರಿ. ನನ್ನ ಹೆಂಡತಿ ಆದಾಯ ತೆರಿಗೆಯಲ್ಲಿ ಅಧಿಕಾರಿ. ಬ್ಯುಸಿನೇನೋ? ಹ್ಞೂ, ಆಫೀಸ್ ಬಿಟ್ಟು ಬರೋಕ್ಕಾಗಲ್ಲ ಅಂದ್ಲಂತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಗುತ್ತೆ. ಆ ಇಲಾಖೆಯಲ್ಲಿ ಸಮಯ ಅಂದರೆ ಹಣ, ಬಿಟ್ಟು ಬರೋದು ಕಷ್ಟ. ನಮ್ಮಮ್ಮ ಹಾಗಲ್ಲ. ಈ ದೇಶದಲ್ಲಿ ಯಾರೂ ಹಾಗಲ್ಲ, ಎಲ್ಲ ಪ್ರಾಮಾಣಿಕರೇ. ಕಳೆದ 10 ತಲೆಮಾರಲ್ಲಿ ಈ ದೇಶದಲ್ಲಿ ಹುಟ್ಟಿದ ಒಬ್ಬರೇ ಅಪ್ರಾಮಾಣಿಕರು. ಬಹಳ ಸುಳ್ಳು ಹೇಳ್ತಿದ್ರಂತೆ, ಗುಂಡಿಟ್ಕೊಂಡ್ವಿ. ನಿಮ್ಮ ಮಗಳಿಗೆ ಕೋಪ. ನೀವು ಸ್ವಲ್ಪ ಆಚೆ ಇರಿ. ಪಿಯುಸಿನಾ? ಇಷ್ಟು ಚಿಕ್ಕ ವಯಸ್ಸಿಗೆ ಜವಾಬ್ದಾರಿ ತಲೆ ಕಟ್ಟಿದ್ರೆ ಇರಿಟೇಟ್ ಆಗೋದು ಸಹಜ. ಆದರೆ ಕೋಪ ಉತ್ತರ ಅಲ್ಲ. ಕೆಲವು ಮಾತ್ರೆಗಳು ಕೊಟ್ಟಿದ್ದೀನಿ, ಕೊಡಿಸಿ. ಹಿ ಈಸ್ ಇನ್ ಸೀರಿಯಸ್ ಟ್ರಬಲ್. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಕೆಲವು ಟೆಸ್ಟ್ಗಳು ಬರೆದಿದ್ದೀನಿ, ಮಾಡಿಸಿ. ಥ್ಯಾಂಕ್ ಯು. ಮೆತ್ತಿಗೆ ರೇಗಬೇಡಿ ಆ ಮನುಷ್ಯನ. ಕಾಯಿಲೆ ಬಂದಿದೆ, ಅವ್ರು ತಪ್ಪಲ್ಲ. ತಾಯಿನ ಬರಕ್ಕೆ ಹೇಳಿ, ರಿಪೋರ್ಟ್ಸ್ ತಗೊಂಡು. ತಕ್ಷಣ ಗಮನಿಸ್ತಿದ್ರೆ ಅಪಾಯ. ಹಣ ದುಡಿಬೋದು, ಆದರೆ ಒಮ್ಮೆ ಹೋದ ಮನುಷ್ಯ ಮತ್ತೆ ಬರೋದಿಲ್ಲ. ಕೊಲ್ತೀರಾ, ಮಾತ್ರೆ ನುಂಗ್ಸಿ ಕೊಲ್ತೀರಾ. ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡು. ಆಮೇಲೆ ಕೆಂಪಗಿದೆಯಲ್ಲ, ಇದನ್ನ ತಗೋ. ಚೀಟಿಯಲ್ಲಿಡು, ಓದಕ್ಕೆ ಬರುತ್ತೆ. ಬರಲ್ಲ ಅನ್ನ. ಮತ್ತೇನು ಕೆಂಪದು ಅಂತ ಹೇಳೋದು? ಹೆಸರು ಹೇಳಕ್ ನನಗ್ ಬರ್ಬೇಕಲ್ಲ. ಏನಂತೆ? ಅಮ್ಮನ್ ಕಳ್ಸಕ್ ಹೇಳಿದ್ರು. ಕೇಳಬೇಕಾಗಿತ್ತು. ಸ್ಪೆಷಲಿಸ್ಟಿಗೆ ರೆಫರ್ ಮಾಡ್ತಾರಂತೆ. ಒಂದಷ್ಟು ಟೆಸ್ಟ್ ಬರೆದಿದ್ದಾರೆ, ಮಾಡಿಸ್ಬೇಕು. ಇವಳು ಒಂದು ಅರ್ಧ ದಿನ ರಜಾ ಹಾಕಿ ಬಂದಿದ್ರೆ ಆಗ್ತಿರೋದು. ಏನು ಎತ್ತ ಅಂತ ಗೊತ್ತಾಗಿರೋದು. ಎಲ್ಲಿ ಅವಳಿಗೆ ಪುರ್ಸೊತ್ತೇ ಇಲ್ಲ. ಜವಾಬ್ದಾರಿ ಕೆಲಸ ಬಿಟ್ಟು ಬರಕ್ಕಾಗಲ್ಲ. ಅಲ್ಲ, ಅಧಿಕಾರ. ಇನ್ಕಮ್ ಟ್ಯಾಕ್ಸ್ ಆಫೀಸರು, ಆದಾಯ ತೆರಿಗೆ ಅಧಿಕಾರಿ. ದೊಡ್ಡ ದೊಡ್ಡ ಜನ ಬರ್ತಾರೆ, ಕೈ ಕಟ್ಕೊಂಡು ನಿಲ್ತಾರೆ, ಹೇಳಿದ್ದಕ್ಕೆಲ್ಲ ಹೌದು ಅಂತಾರೆ, ಹಲ್ಲು ಕಿರಿತಾರೆ. ನಿಮ್ಮನ್ನು ಬಿಟ್ಟರೆ ಇಲ್ಲ ಅಂತಾರೆ, ಬುದ್ಧಿವಂತೆ ಹೊಗಳ್ತಾರೆ. ಅರ್ಥವಾಗ್ತಿಲ್ಲ ಇವಳಿಗೆ. ಅಧಿಕಾರ ಅಂತ ಹೊಗಳ್ತಿರೋದು. ಹೇಳವಳಿಗೆ ಅಧಿಕಾರ ಹೋದ ದಿನ ಕಷ್ಟವಾಗುತ್ತೆ. ಬುದ್ಧಿವಂತೆ ಹೌದೋ ಅಲ್ವೋ ಆ ಮಾತು ಬೇಡ. ಅಧಿಕಾರ ಇರೋದಂತೂ ಸುಳ್ಳಲ್ವಲ್ಲ. ಜೊತೆಗೆ ಇದು ಬೇರೆ. ಗಂಡನ ಕೆಲಸ ಸುಮಾರು, ವಯಸ್ಸಾಗಿದೆ. ಇಟ್ ಈಸ್ ಅನ್ಫಾರ್ಚುನೇಟ್. ಇದು ತಾನೇ ಮಾತು. ನಿಮಗೆ ಸರಿ ಹೋಗಲ್ಲ, ಹೇಗೆ ಮ್ಯಾನೇಜ್ ಮಾಡ್ತೀರಿ? ಅಂಥದ್ದೇನೂ ಇಲ್ಲ ಅಂತ ಇವಳು ಹೇಳಬೇಕಲ್ವಾ? ಹೇಳಲ್ಲ. ಮೌನದಲ್ಲಿ ತಲೆ ಆಡಿಸಿ ವಿಷಾದದಲ್ಲಿ ಒಂದು ನಗು. ಆ ಸಹಾನುಭೂತಿ, ಅದರಲ್ಲಿ ಸುಖ. ಮನೆಯವ್ರನ್ನ ಬಿಟ್ಟುಕೊಟ್ಟು ಕಂಡವರ ಸಹಾನುಭೂತಿಯಲ್ಲಿ ಸುಖ ಪಡೋದು. ನಿನಗೂ ಬೇಕಿದ್ಯಾ ಅದಾ ಗೋಳು? ಏನೂ ಬೇಡ, ಯಾರ ಸಹಾನುಭೂತಿನೂ ಬೇಡ. ಬದುಕೋತೀನಿ. 30 ವರ್ಷ ಸರ್ವಿಸ್ ಆಗಿದೆ. ಕತ್ತೆ ಕೆಲಸ ಮಾಡ್ತೀನಿ, ಗುರ್ತಿಸಲ್ಲ. ಕೃತಜ್ಞತೆ ಇಲ್ಲ. ತಿಂಗಳಿಗೆ 8,000 ಕೊಡೋದಕ್ಕೆ ಅಳ್ತಾನೆ. ಗೌರ್ಮೆಂಟ್ ಆಫೀಸ್ನಲ್ಲಿ ಇರಬೇಕಾಗಿತ್ತು, ಇವತ್ತು 30,000 ಬಂದಿರೋದು. ಕೆಲಸ ಮಾಡು ಬಿಡು, ಕೈ ತುಂಬ ಸಂಬಳ.
ಅದಕ್ಕೆ ಸೇರ್ಬೇಕಿತ್ತು. ಏನೋ ಏನೂ ಇಲ್ಲ ಬಿಡಪ್ಪ. ಹುಸಿನಾಗೆ ಬಂದಿದೆ ಅಮ್ಮನ ಮಗಳು. ಅಪ್ಪ ಪ್ಲೀಸ್, ಎದುರ್ಗಿದ್ರೆ ಕೆಟ್ಟದಾಗಿ ಮಾತಾಡ್ತೀಯ. ಕೇಳೋದ್ ಕಷ್ಟ ಅಂತ ಹೋದ್ರೆ ಮನೇಲಿ ಯಾರಿಗೂ ಗೌರವ ಇಲ್ಲ ಅಂತ್ಯ. ನಿನಗೆ ನಗು ಬಂತು? ಹೌದು ಬಂತು. ಕ್ವಾಲಿಫಿಕೇಶನ್ ಇರಲಿಲ್ಲ, ಅದಕ್ಕೆ ಗವರ್ಮೆಂಟ್ ಕೆಲ್ಸಕ್ಕೆ ಸೇರ್ಲಿಲ್ಲ ಅಲ್ವಾ? ಮನೆಯವರು ಓದಿಸ್ಲಿಲ್ಲ, ಅದು ನನ್ನ ತಪ್ಪ. ಯಾರಿಗೂ ಬೇಡವಾದ್ದು ಮನೆ ಕೊನೆ ಕೂಸು. ತಿಪ್ಪೆಗೆ ಹಾಕಿದ್ರು ಭಗವಂತ ದೊಡ್ಡವನು, ಬದುಕೊಂಡೆ. ಅಣ್ಣಂದ್ರು ಅಕ್ಕಂದ್ರು ತಲೆ ಕಂಡ್ರಾಗ್ತಿರ್ಲಿಲ್ಲ, ಆಸ್ತಿಗೆ ಪಾಲ್ದಾರ. ಮದುವೆ ಆದೆ, ಹೆಂಡತಿಗೆ ಬೇಡ. ಈಗ ಮಕ್ಕಳು, ಅವಕ್ಕೂ ಗೌರವ ಇಲ್ಲ. ಹೇಳಿಬಿಡು ಅವಳಿಗೆ, ಮತ್ತೆ ಸ್ಪೆಷಲಿಸ್ಟು ಚೆಕಪ್ಪು ಯಾವುದೂ ಬೇಡ, ಸುಮ್ಮನೆ ಖರ್ಚು. ಹೋದ್ರೆ ಹೋಗ್ತೀನಿ, ಎಲ್ರಿಗೂ ನಿರಾಳ. ಬೇಯಿಸಿಟ್ಟಿದ್ದಾಳೆ, ಬಿಸಿ ಮಾಡಿ ತಂದು ಟೇಬಲ್ ಮೇಲೆ ಇಡೋ. ತಣ್ಣಗಿದ್ರೆ ಬಾಯಿಗೆ ಇಡಕ್ಕಾಗಲ್ಲ. ಯಾವ್ಯಾವುದೋ ಮಾತ್ರೆ ತಂದು ನುಂಗಿಸ್ತೀರಾ, ಕೆಟ್ಟ ಹೊಸು ಬುರು ಬುರು ಅನ್ನತ್ತೆ. ಒಂದು ಪ್ರಶ್ನೆ, ಸತ್ಯ ಹೇಳ್ತೀಯ? ಕೇಳು. ಸುಳ್ಳು ಹೇಳಬಾರ್ದು. ಅಪ್ಪ ಯಾಕೆ ಹೀಗೆ ಮಾತಾಡ್ತೀಯ? ಶತ್ರುನಾ ನೀನು? ಡಾಕ್ಟ್ರು ನಿನಗೇನೂ ಹೇಳಲಿಲ್ವಾ? ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಹೌದಾ? ಕೊಟ್ಟಿರೋ ಚೀಟಿ ನೋಡಿದೆ, ರೆಫರ್ ಮಾಡಿರೋದು ಹಾರ್ಟ್ ಸ್ಪೆಷಲಿಸ್ಟಿಗೆ. ಬರೆದು ಕೊಟ್ಟಿರೋ ಟೆಸ್ಟ್ಗಳು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗೆ ರೆಲೆವೆಂಟು. ಹೌದು. ಏನಾಗಿದೆ? ಅದು ಗೊತ್ತಿಲ್ಲ, ಟೆಸ್ಟ್ಗಳಾದರೆ ಗೊತ್ತಾಗುತ್ತೆ. ರಕ್ತನಾಳದಲ್ಲಿ ಬ್ಲಾಕ್ ಇದ್ದು ರಕ್ತ ಸರಿಯಾಗಿ ಹರಿದೇ ಇರ್ಬೋದು, ಕವಾಟ ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು, ಅಥವಾ ಹೃದಯಕ್ಕೆ ಶಕ್ತಿ ಕಮ್ಮಿ ಆಗಿರ್ಬೋದು. ಟೆಸ್ಟು ಅಂದರೆ ಖರ್ಚು. ಅಮ್ಮ ಮಾಡಿಸ್ತಾರೆ. ಅಲ್ಲಿಗೆ ಮುಗಿಯಲ್ಲ, ಇಂಥದ್ದಾಗಿದೆ ಅಂತ ಗೊತ್ತಾಗುತ್ತೆ. ನೀನು ಹೇಳಿದ ಯಾವ ಕಾಯಿಲೆನೋ ಆಪರೇಷನ್ ಇಲ್ಲದೆ ಮುಗಿಯುವಂಥದ್ದಲ್ಲ. ಹೌದು. ಆಗದಿದ್ದರೆ 6 ತಿಂಗಳ ಆಯುಷ್ಯ. ಆದರೆ ಚಿರಂಜೀವಿ ಏನಲ್ಲ, ಒಂದು 5-6 ವರ್ಷ ಅಷ್ಟೇ. 10-20 ವರ್ಷನೂ ತಡಿಬಹುದು. ಆದರೂ ಮೊದಲಿನ ಶಕ್ತಿ ಇರಲ್ಲ, ಸಂಪೂರ್ಣ ಗುಣ ಅನ್ನೋ ಪ್ರಶ್ನೆ ಇಲ್ಲ. ಕೈ ತುಂಬ ಖರ್ಚಾಗತ್ತೆ. ನಂಜುಂಡನ ಓದು, ನಿನ್ನ ಮದುವೆ ಇವು ಮುಖ್ಯ. ನನ್ನ ಆರೋಗ್ಯಕ್ಕೆ ಖರ್ಚು ಪ್ರಯಾರಿಟಿ ಅನಿಸಲ್ಲ. ಪ್ರಯೋಜನವೂ ಇಲ್ಲ ನೋಡು. ತಿಂಗಳಿಗೆ 8,000 ಸಂಬಳ, ಒಂದೊಂದು ತಿಂಗಳು ಅದೂ ಇಲ್ಲ. ಇಂಥವನ್ನ ಉಳಿಸ್ಕೊಳ್ಳೋದಕ್ಕೆ ಲಕ್ಷಾಂತರ ಖರ್ಚು. ಬುದ್ಧಿವಂತಿಕೆ ಲಕ್ಷಣ ಅಲ್ಲ. ಬೇಡ ಅಂತ ಅನ್ಬಿಡ್ಲಾ? ಕೆಂಪುದು ಅಂದೆ ಅಲ್ವಾ ಮಾತ್ರೆ ಇವಾಗ? ಅವಳಿಗೆ ಹೇಳು, ನನಗೆ ಹೇಳೋದಕ್ಕೆ ಸಂಕೋಚ ಆಗುತ್ತೆ. ಎಲ್ಲರ ಹಾಗೆ ನಾನು ಮನುಷ್ಯ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬದುಕೋ ಆಸೆ. ಅಪ್ರಯೋಜಕ ಅಂತ ಸುಮ್ಮನಿದ್ದು ಬಿಡಬೇಡಿ. ಒಂದು ಸಿಗರೇಟ್ ಸೇದ್ದವನಲ್ಲ, ಒಂದು ಹೊತ್ತು ಹೆಂಡ ಕುಡ್ದವನಲ್ಲ. ರೋಗ ಬಂದಿದೆ, ಅದಕ್ಕೆ ನಾನೇನು ಮಾಡಲಿ? ಪ್ರಯೋಜನ ಇಲ್ಲ ಸರಿ, ಆದರೆ ನನಗೆ ಬದುಕೋ ಆಸೆ ಸತ್ತಿಲ್ಲ. ನನಗಿರೋದು ನೀವುಗಳೇ. ಬೈದರೂ ನಿಮ್ಮನ್ನೇ, ಬೇಡಿದ್ರೂ ನಿಮ್ಮನ್ನೇ. ಹೇಳ್ತೀಯ ತಾಯಿ?
ಮನೆಯಲ್ಲಿ ಬೆಳೆದ ಮಗಳು. ಉದಾಹರಣೆಯಾಗಿ ನಾನು ಬದುಕಬೇಕು. ಇಲ್ಲದಿದ್ರೆ ನನ್ನ ಉದಾಹರಣೆಯಾಗಿ ಇಟ್ಕೊಂಡು ಅವಳು ಬದುಕ್ತಾಳೆ. ಹುಡುಗಿ ಮಾನಸಿಕ ಅಸ್ವಸ್ಥೆ, ಅದು ಬಸಿರು. ಕೇಳಿದ್ರೆ ವಿಶ್ವಾಸ ಬೀಡಿ ಸಂಸ್ಥೆ ಅಂತಾಳಂತೆ. ಮಗಳು ಶ್ಯಾಮ್ಯಾನ ಹಾಕ್ತೀನಿ, ಸಂಸ್ಥೆ ಆಫೀಸ್ ಎದುರು ಕೂರ್ತೀನಿ, ನ್ಯಾಯ ಕೇಳ್ತೀನಿ ಅಂತಾಳೆ. ಅದಕ್ಕೆ ಅವಳು ನ್ಯಾಯದ ಜೊತೆ ಇದ್ದಾಗ ನಾನು ವಿರುದ್ಧ, ಅನ್ಯಾಯದ ಜೊತೆ ಗುರುತಿಸ್ಕೊಳ್ಳ. ಅಂದ್ರೆ ಬಿಡುಗಡೆ ಕೊಡಿ. ಕೇಳಿಸ್ತಾ? ಸುಮ್ಮನಿರು. ಆಧಾರಿಕೆ ಇತ್ತು, 10% ಬರ್ತಾ ಇತ್ತು, ವರ್ಷಕ್ಕೆ 2-3 ಕೋಟಿ. ಅಪ್ಪ, ಮ್ಯಾನೇಜ್ಮೆಂಟ್ ರ್ಯಾಂಕು ಅವನ್ ಬೆನ್ನು ಹಿಂದಿದ್ದೆ, ನಾನು ಬಿಡಿಸ್ದೆ. ಪ್ಲೀಸ್, ಶರ್ಟ್ ಬಿಚ್ಕೊಡು ಅಂದ, ಬಿಚ್ಕೊಟ್ಟೆ. ನನ್ನ ಕೆಲಸ ಆಯ್ತು ಅಂದ, ಹೊರಟ. ಈಗ ನಿನ್ ದೊಡ್ಡಮ್ಮ ನನ್ನ ಅತ್ತಿಗೆ ಪ್ಯಾಂಟ್ ಕಿತ್ಕೋತಾಳೆ, ಸುತ್ತೋಣ ಇಬ್ರು ಬೆತ್ತಲೆ. ಇಲ್ಲಿ ತಿಂದಿ ಸಾಧು ಅಂತ ಅವನು ತಿಂದ್ಬಿಟ್ರ? ಸುಮ್ಮನೆ ಇರ್ತೀಯ ಇಲ್ಲೋ? ಆಚೆಗೆ ಹಾಕಿಸ್ತೀನಿ ಅಷ್ಟೇ. ಕೂತ್ಕೋ, ಸುಮ್ಮನೆ ಕೂತ್ಕೋ, ಮಾತಾಡಬೇಡ. ಸಾರಿ. ಇಟ್ಸ್ ಓಕೆ. ಮುಂದೆ ಐ ಡೋಂಟ್ ನೋ. ಕಾಣೆ. ನಿಮ್ಮ ಬುದ್ಧಿವಂತಿಕೆ ಮೇಲೆ ನಂಬಿಕೆ, ಸಹಕಾರ ಇದ್ದೇ ಇರತ್ತೆ ಅಂತ ಅಪ್ಪನ ಬಿಡಿಸ್ದೆ. ಸಂಸ್ಥೆ ಪೂರ್ತಿ ಆಡಳಿತ ನಿಮ್ಮ ಕೈ ಕೊಡ್ಸೋಣ ಅಂತ ನನಗೆ ಆಸೆ ಇತ್ತು. ಕೊಡ್ಸ್ಬಿಟ್ರಲ್ಲ ಚಿಪ್ಪು. ಅಪ್ಪ, ಕುಡಿತ ಜಾಸ್ತಿ ಆಗಿದೆ, ಸಾರಿ. ಈ ದಡ ಬಿಟ್ಟಾಗಿದೆ, ಆ ದಡ ಮುಟ್ಟಿಲ್ಲ, ಅರ್ಧ ದಾರಿ. ನೀವು ಕೈ ಬಿಟ್ರೆ ಮುಳುಗ್ತೀವಿ. ಸಮಸ್ಯೆ ಅರ್ಥವಾಗುತ್ತೆ, ಆದ್ರೆ ಇದು ಹೊಲಸು. ಇದರೊಟ್ಟಿಗೆ ಗುರುತಿಸ್ಕೊಂಡ್ರೆ ನನ್ನ ಹೆಸರು ಕೆಡುತ್ತೆ. ವಕೀಲಿ ವೃತ್ತಿ ಹೆಸರು ಕೆಟ್ಟರೆ ಸಂಪಾದನೆ ಇರೋಲ್ಲ. ಸುದ್ದಿ ಆಗದಿದ್ರೆ ಅಂದ್ರೆ ಶಾಮ್ಯಾನ ಹಾಕ್ತಾರೆ, ಧರಣಿ ಕೂರ್ತಾರೆ, ಪೇಪರಲ್ಲಿ ಬರುತ್ತೆ. ಮುಂದೆ ಒಂದು ಕಾಂಪನ್ಸೇಷನ್ ಕೊಡಿಸ್ಬಿಟ್ರೆ ಯಾರು ಕೊಡ್ತಾರೆ? ಕಾರಣಕರ್ತರು. ಹೇಗೆ ಗೊತ್ತಾಗುತ್ತೆ? ಯಾರು ವಿಚಾರಿಸ್ತಾರೆ? ನಮ್ಮಲ್ಲೇ ಕೆಲಸ ಮಾಡ್ತಾನಂತೆ, ಮಗಳಿಗೆ ಹುಚ್ಚು. ನಿನ್ನ ನೆನಪಲ್ಲಿ ಯಾರಾದರೂ? ಅದೇನು ನನ್ ಕೇಳ್ತಾ ಇದೀಯಾ? ಸಂಸ್ಥೆಯಲ್ಲಿ ಬಹಳ ವರ್ಷದಿಂದ ಇದೆಯಾ, ನಿನಗೆ ಗೊತ್ತಿರತ್ತೆ, ಕೇಳಿದೆ. ಹೇಗೆ ಹೇಗೆ ಗೊತ್ತಿರುತ್ತೆ? ಅವನಿಗೊಂದು ಹೆಸರಿದ್ದು ಅದನ್ನ ಹೇಳ್ಬೇಕು. ಅದು ಬಿಟ್ಟು ಮಗಳಿಗೆ ಹುಚ್ಚು, ಅಪ್ಪ ಗೊತ್ತಾ ಅಂದ್ರೆ ಏನು ಏನು ಅನ್ಕೊಂಡಿದ್ದ ನನ್ನ? ಅದಕ್ಕೆ ಯಾಕೆ ರೇಗ್ತೀಯ? ಗೊತ್ತಿಲ್ಲ ಅಂದ್ರೆ ಆಯ್ತು. ಅಪ್ಪ ಮಗ ಇಬ್ರು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ, ನಾನು ಹೊರಡ್ತೀನಿ. ಹೇಗ್ರಿ? ಹೇಗೆ ಹೋಗ್ತೀರಾ? ಕೂತ್ಕೊಡ್ರಿ. ಬೆಂಕಿ ಹಚ್ಚಿ ಪುಳ್ಳೆಟ್ಟು ಹೊರಟ್ಬಿಟ್ರೆ ಅನಿಲ, ಆ ಮನುಷ್ಯ ನಂಬೇಡ, ಆ ಕಡೆ ತಿಂದಿರ್ತಾನೆ. ಅಪ್ಪ, ಸಾರಿ ಸಾರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಿಚಾರಿಸ್ಲಾ? ಹೇಗೆ? ಹುಡುಗಿಗೆ ಹುಚ್ಚು ಅಂತಾರೆ, ವಿಶ್ವಾಸ ಬೇಡಿ ಸಂಸ್ಥೆ ಅಂತ ಗೊತ್ತಾದದ್ದು ಹೇಗೆ? ಕೌನ್ಸಿಲಿಂಗ್ ನಡೀತಾ ಇದೆ, ಹೇಳಿಸಬಹುದು ಅಂತಾರೆ. ಅವಳ ಅಪ್ಪಂಗೆ ಬಡತನ, ದುಡ್ಡಿನ ಆಸೆ ಇರುತ್ತೆ, ಹೇಳ್ಕೊಡ್ತಾನೆ ಇಂಥವ್ರ ಹೆಸರು ಹೇಳಿ ಅಂತ. ಅವರು ಸುಮ್ಮನಿದ್ರು ನೀವು ಸುಮ್ಮನಿರ್ಬೇಕಲ್ವಾ?
ನೀವಂತೀರಿ ಇಂಥವ್ರ ಹೆಸರು ಹೇಳು ಅಂತ. ಶುರು ಇನ್ನೊಂದು ಸಮಸ್ಯೆ ಮತ್ತೆ ಕೀಳಬಹುದು. ದಿಸ್ ಇಸ್ ದ ಹೈಟ್. ಮನುಷ್ಯ ಕುಡ್ದಿದ್ದಾನೆ, ಸಂಯಮವಿಲ್ಲ. ನಡೀರಿ, ನಾವು ಆಚೆ ಹೋಗೋಣ. ಬೇಡ, ಕೂತ್ಕೊಳ್ಳಿ, ನಾನೇ ಹೊರಟೆ. 10% ಪಾಲಿತ್ತು, ಕಿತ್ಕೊಂಡ್ರಿ, ಇನ್ನು ಕಿಪ್ಪು. ಬಾಯ್ಲಿ. ನಂಬೇಡ ಮನುಷ್ಯನ. ಮಗಳು ಶಾಮಿಯಾನ ಹಾಕ್ತಾಳೆ ಅಂತ ಇಲ್ಲೇ ಬಂದು ಹೇಳ್ತಾ ಇದ್ದಾನೆ. ವಿಚಾರಣೆಗೆ ನಿಂತರೆ ಮಾನ ಹೋಗುತ್ತೆ, ಕಡಿತಾನೆ. ಎಷ್ಟು ಗುಟ್ಟಾಗಿ ಮುಗಿಸಿದ್ರೆ ಅಷ್ಟು ಸುಖ. ಇನ್ನು ನೀನು ಮದುವೆ ಆಗೋದಿದೆ, ಆಕಾಂಕ್ಷೆ ಸೆಟ್ ಆಗಬೇಕು. ಕಷ್ಟ. ನಮಸ್ಕಾರ. ಸೇದ್ದಷ್ಟೇ ಲಾಭ. ಇನ್ನು ಮುಂದೆ ಬೀಡಿಗೂ ಕಾಸಿರಲ್ಲ. ಏನನ್ಸುತ್ತೆ? ನನಗೆ ಅನುಮಾನ. ಕರ್ಮ ಸರ್. 65 ವರ್ಷ ಮನುಷ್ಯನಿಗೆ. ನನ್ನ ತಂಗಿ ಆ ಹುಡುಗಿಗಿಂತ ದೊಡ್ಡವಳು ಸರ್. ಸಾರಿ. ಒಂದೊಂದು ಸಾರ್ತಿ ಕೊಲೆ ಮಾಡಿಸ್ಬಿಡ್ಬೇಕು ಅನ್ಸುತ್ತೆ. ನಿಮ್ಮಪ್ಪ. ಹಲೋ. ಅಲ್ಲೇ ಕೂತಿದ್ದಾನಾ? ಹಾ, ಕುಡ್ದಿದ್ದೆ, ಸಾರಿ. ಇಟ್ಸ್ ಓಕೆ. ಒಬ್ಬನೇ ಮಗ ಸರ್, ಹೊಟ್ಟೆ ಉರಿಯುತ್ತೆ. MBA ಓದಿಸ್ದೆ, ರ್ಯಾಂಕ್ ಬಂದ. ವಯಸ್ಸು ಚಪಲುಗಳಿರುತ್ತೆ, ಹೀಗೆ ಮಾಡ್ಕೊಳ್ಳೋದು. ಒಪ್ಕೊಂಡ್ಬಿಟ್ನಾ ಅವನೇ ಅಂತ? ನನಗೆ ಗೊತ್ತಿತ್ತು ನನ್ನ ಎದುರು ಸತ್ಯ ಆಡಲ್ಲ, ಅದಕ್ಕೆ ಎದ್ದು ಬಂದೆ. ದಯವಿಟ್ಟು ಸುದ್ದಿ ಆಗದ ಹಾಗೆ ಮುಗಿಸ್ಬಿಡಿ. ಮಗಳು ಮದುವೆ ಆಗಬೇಕು. ಸಾರಿ, ಇಡ್ಲ. ಅಷ್ಟೇ ತಾನೇ? ಅಷ್ಟೇ. ಕೈ ಮುಗಿತೀನಿ, ದಯವಿಟ್ಟು ಸುದ್ದಿ ಆಗದಾಗ ಮುಗಿಸಿ. ಅಪ್ಪ ರಾಜೀನಾಮೆ ಕೊಟ್ಟಾಯ್ತು, ಈ ದಡ ಬಿಟ್ಟಾಯ್ತು. ನಾನಿನ್ನು ಒಳಗೆ ಸೇರಿಲ್ಲ, ಆ ದಡ ಮುಟ್ಟಿಲ್ಲ. ಸಮುದ್ರದ ಮಧ್ಯೆ. ದೊಡ್ಡಮ್ಮಂಗೆ ವಿಷಯ ಗೊತ್ತಾದ್ರೆ ನನ್ನ ಆಚೆಗೆ ಹಾಕ್ತಾರೆ. ಕೈ ಬಿಡಬೇಡಿ ಪ್ಲೀಸ್. ಅಪ್ಪನ ಚಟಗಳ ಬಗ್ಗೆ ನೋವಿಲ್ಲ, ಆದ್ರೆ ಆಯ್ಕೆ ಹುಚ್ಚು ಹುಡುಗಿ, ಅದು ನೋವು.